ಆತ್ಮೀಯ ಪತ್ರಿಕಾ ಹಾಗೂ ಮಾಧ್ಯಮದ ಸ್ನೇಹಿತರೆ, ನಿನ್ನೆ ದಿನ ಈ ದೇಶದ ಗೌರವಾನ್ವಿತ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ರವರು ಅಣ್ಣ ಹಿಂದೆ ಮಾತಾಡೋದು ಬೇಡಪ್ಪ, ಕೂತ್ಕೊಳ್ರಿ, ಪತ್ರಿಕಾಗೋಷ್ಠಿ ದಯವಿಟ್ಟೆಲ್ಲ ಕೂತ್ಕೊಳ್ಳಿ, ದಯವಿಟ್ಟು ಕೂತ್ಕೊಂಬಿಡಿ ದಯವಿಟ್ಟೆಲ್ಲ. ದೇಶದ ಗೌರವಾನ್ವಿತ ಹಣಕಾಸಿನ ಸಚಿವೆ ನಿರ್ಮಲಾ ಸೀತಾರಾಮನ್ ರವರು ತಮ್ಮ 9ನೇ ಬಜೆಟ್ ಅನ್ನ ಮಂಡನೆ ಮಾಡಿದ್ದಾರೆ. ನಿನ್ನೆ ಮಂಡಿಸಿರುವಂತಹ ಈ ಬಜೆಟ್ ಬಗ್ಗೆ ಒಂದೇ ವಾಕ್ಯದಲ್ಲಿ ಹೇಳೋದಾದರೆ, ಆತ್ಮನಿರ್ಭರ ಭಾರತ, ವಿಕಸಿತ ಭಾರತ ಮತ್ತು ಸ್ವಾವಲಂಬಿಯನ್ನ ಗುರಿಯನ್ನಾಗಿಸಿಕೊಂಡು ಇದು ಅತ್ಯುತ್ತಮ ಬಜೆಟ್ ಅನ್ನ ಮಂಡನೆ ಮಾಡಿದ್ದಾರೆ ಅಂಥೇಳಿ ಇವತ್ತು ದೇಶಾದ್ಯಂತ ಬಹಳ ಪ್ರಶಂಸೆಗೆ ಪಾತ್ರವಾಗಿದೆ. ಅಸ್ಪಷ್ಟತೆಯಿಂದ ಸ್ಪಷ್ಟತೆಯ ಕಡೆಗೆ, ಆಡಂಬರದಿಂದ ಸುಧಾರಣೆಯತ್ತ, ಜನಪ್ರಿಯತೆಗಿಂತ ಜನಹಿತ ಮುಖ್ಯ ಅನ್ನೋದನ್ನ ನಿನ್ನೆ ಮತ್ತೊಮ್ಮೆ ಅವರು ರುಜುವಾತು ಮಾಡಿದ್ದಾರೆ, ಒಂದು ಸಂದೇಶವನ್ನು ನೀಡಿದ್ದಾರೆ. ನಾವು ನೀವೆಲ್ಲರೂ ಕೂಡ ಗಮನಿಸಬೇಕಾಗಿರ್ತಕ್ಕಂಥ ಒಂದು ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ಜಾಗತಿಕ ಪರಿಸ್ಥಿತಿಯನ್ನು ಕೂಡ ನಾವು ಅವಲೋಕನ ಮಾಡಬೇಕಾಗ್ತದೆ. ಅಮೆರಿಕದ ಅಧ್ಯಕ್ಷ ಟ್ರಂಪ್ ಭಾರತದ ವಿರುದ್ಧ ಸಾರಿರುವಂತಹ ಒಂದು ಸುಂಕ ಸಮರಕ್ಕೆ, ವಾಣಿಜ್ಯ ಸಮರಕ್ಕೆ ಎದೆಗುಂದದೆ ಪ್ರಧಾನಮಂತ್ರಿಗಳ ಇನ್ನೊಂದು ಗುರಿ ಏನಿದೆ, 2047ನೇ ಇಸ್ವಿಗೆ ಒಂದು ವಿಕಸಿತ ಭಾರತಕ್ಕೆ ಪರಿವರ್ತನೆ ಆಗಬೇಕು ಅನ್ನುವ ಒಂದು ಗುರಿ, ಆ ಗುರಿಯತ್ತ ಸಾಗುವ ನಿಟ್ಟಿನಲ್ಲಿ ಅನೇಕ ಸುಧಾರಣೆಗಳನ್ನು ಕೂಡ ಮಾನ್ಯ ವಿತ್ತ ಸಚಿವರು ನೀಡಿರುವಂಥದ್ದು ಮತ್ತು ಎಲ್ಲ ಕ್ಷೇತ್ರಗಳಿಗೂ ಕೂಡ ಆದ್ಯತೆಯನ್ನು ನೀಡಿದ್ದಾರೆ. ಕೈಗಾರಿಕೆ ಇರ್ಬೋದು, ಪ್ರವಾಸೋದ್ಯಮ ಇರ್ಬೋದು, ಸೆಮಿಕಂಡಕ್ಟರ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕೃಷಿ ಕ್ಷೇತ್ರಕ್ಕೆ, ಈ ಎಲ್ಲ ಕ್ಷೇತ್ರಗಳಿಗೂ ಕೂಡ, ವಿಶೇಷವಾಗಿ ಆದ್ಯತಾ ಕ್ಷೇತ್ರಕ್ಕೂ ಕೂಡ ಹೆಚ್ಚು ಒತ್ತನ್ನು ನೀಡಿರುವಂಥದ್ದು.